ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಅಮಾವಾಸ್ಯೆ ದಿನದ ಲಾಗ್ ನೋಡ್ರಿ. ಇದು ಎಲ್ಲ ಮನೆಯೆಲ್ಲ ತೊಳ್ಕೊಂಡು ಪೂಜೆ ಕೂಡ ಆಗೈತ್ರಿ. ಈಗ ಅಡುಗೆ ಮಾಡಕತ್ತೀನಿ ರೀ. ಬ್ಯಾಳೆ ಹಾಕಿದ್ದೆ ರೀ. ಬ್ಯಾಳೆ ಕೂಡ ಕುದಿಸ್ಕೊಂಡು ಹೂರಣ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ಬೆಲ್ಲ ಕುಡಿಸ್ಕೊಂಡೆಲ್ಲ ಮಿಕ್ಸರ್ಗೆ ಹಾಕಿಟ್ಟಿನಿ. ಸಾಂಬಾರು ಕೂಡ ಮಾಡಿದೆ ನೋಡ್ರಿ. ಈಗ ಕರ್ಜಿಕಾಯಿ ಮಾಡೋಕೆ ಸಜ್ಜು ಮಾಡಿ ನೋಡ್ರಿ. ಯಾವ ಥರ ಮಾಡ್ತೀವಿ ರೀ ನಮ್ಮ ಹಳ್ಳಿ ಕಡೆ ಕರ್ಜಿಕಾಯಿ ಅಂತ ತೋರಿಸ್ತೀನಿ ಬರ್ರಿ ನೋಡ್ರಿ. ಈ ಥರ ನೋಡ್ರಿ ಕರ್ಜಿಕಾಯಿ ಹೂರ್ಣದ್ದು ಕರ್ಜಿಕಾಯಿ ಇರೋದು ಬೇಳೆ ಹಾಕಿದಿವ್ರಲ್ಲ. ದೇವ್ರಿಗೆ ಎಡೆ ಕೊಡಬೇಕಾದ್ರೆ ನಮ್ಮೂರ ಕಡೆ ಹಳ್ಳಿ ಕಡೆ ರೀ ಕರ್ಜಿಕಾಯಿನ ಮಾಡ್ತಾರೆ. ಒಬ್ಬಟ್ಟು ಹತ್ತಾರೆ, ಕರ್ಜಿಕಾಯಿ ಹತ್ತಾರೆ, ನಮ್ಮ ಕಡೆ ಕಡುಬು ಹತ್ತಾರೆ, ಮತ್ತು ಇನ್ನೊಂದು ಥರ ಕಡುಬು ಹತ್ತಾರೆ. ಈ ಥರ ಎಲ್ಲ ಕರೀತಾರೆ ನೋಡ್ರಿ. ಹೋಳಿಗೆನ ಮಾಡ್ತಾರೆ ನಮ್ಮ ತವ್ರ ಮನೆ ಕಡೆ. ಇದು ಚರ್ಗ ಚೆಲ್ಲೋದ ಎಳಮಾಸಿಗೆ ಜಾಸ್ತಿ ಮಾಡೋದ ಹೋಳಿಗೆನ ಮಾಡ್ತಾರೆ. ಇಲ್ಲಿ ಯಾರು ನಮ್ಮದು ಹೊಲನೂ ಇಲ್ಲ ರೀ. ನಾವು ಎಲ್ಲಿ ಚರ್ಗ ಚೆಲ್ಲಕ್ಕೆ ಹೋಗಂಗಿಲ್ಲ. ದೇವರಿಗೆ ಆದರೂ ನೈವೇದ್ಯ ಕೊಡಬೇಕ್ರಿ ಎಲ್ಲ ದೇವರಿಗೆ. ಮುಂಜಾನೆ ದೇವ್ರದ್ದು ಎಲ್ಲಮ್ದು ಬಂದಿದ್ರಿ. ಅವ್ರು ಭಂಡಾರ ಹಚ್ಚಿದ್ ನೋಡ್ರಿ. ಹನಿ ಮೇಲೆ ಭಂಡಾರ ಹಚ್ಚಿ ಹೋಗಿದ್ರಿ ಅವರು. ಎಲ್ಲ ವೆರೈಟಿ ಅವ್ರ ಮನೆ ಕಡೆ ಬರೀ ಹೋಳಿಗೆ ಮಾಡ್ತಾರೆ. ಇಲ್ಲಿ ಬರೋಣ ನಾನು ಕರ್ಜಿಕಾಯಿ ಮಾಡೋದು ಕಲ್ತಿದ್ದೆ ರೀ. ನಮ್ಮ ತವ್ರ ಮನ್ಯಾಗ ಬರೀ ಹೋಳಿಗೆ ಜಾಸ್ತಿ ರೀ. ಅಲ್ಲಿ ದೊಡ್ಡ ದೊಡ್ಡ ತಿನ್ಲಕ್ಕ ದೊಡ್ಡ ಮಾಡ್ತಾರೆ. ದೇವ್ರ ನೈವೇದ್ಯಕ್ಕೆ ಅನ್ನೋದು ಸಣ್ಣ ಸಣ್ಣ ಹೋಳಿಗೆ ಮಾಡ್ತಾರೆ. ಈ ಚರ್ಗ ಚೆಲ್ಲೋದ ಎಳಮಾಸಿಗಂತೂ ಸಜ್ಜಿ ರೊಟ್ಟಿ ಮತ್ತು ಸಣ್ಣ ಸಣ್ಣ ಹೋಳಿಗೆ, ಶೇಂಗಾದ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ಮತ್ತು ಸಜ್ಜಿ ಕಡುಬು ಮಾಡ್ತಾರೆ. ಇನ್ನೂ ಭಾಳ ಥರ ವೆರೈಟಿ ಮಾಡ್ತಾರೆ. ಹೊಲ್ಗಳಿಗೆ ಚರ್ಗ ಹೊಡ್ಯಾಕತ್ತೇಳಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಅಷ್ಟೆಲ್ಲ ವೆರೈಟಿ ಅಡುಗೆ ಮಾಡ್ಕೊಂಡು ಕಡ್ಲೆ ಪಲ್ಯ ಮತ್ತು ಶೇಂಗಾದ ಹಿಂಡಿ, ಅಗಸೆ ಹಿಂಡಿ. ಹಳ್ಳಿ ಕಡೆ ಅಂತ್ರ ಅಗಸಿದ ಹಿಂಡಿ ರೀ. ನಮ್ಮ ತವ್ರ ಮನೆ ಕಡೆ ಫೇವ್ರೇಟ್ ರೀ. ಅಗಸಿದ ಹಿಂಡಿ ಅಂತೂ ಇರತೈತೆ ರೀ. ಯಾವುದೇ ಒಂದು ಕಾರ್ಯಕ್ರಮದಾಗಾದ್ರೆ ಅಗಸೆ ಹಿಂಡಿ ಸೈಡ್ ಇರತೈತೆ ರೀ. ಶೇಂಗಾ ಹಿಂಡಿನ ಆಮೇಲೆ ರೀ ಅಗಸೆ ಹಿಂಡಿ ಅಂತೂ ಮಾಡೇ ಮಾಡ್ತಾರೆ. ಮಸ್ತ್ ಇರ್ತೈತೆ ರೀ. ಅಗಸೆ ಹಿಂಡಿ, ಮೊಸರು, ಕಡ್ಲೆ ಪಲ್ಯ, ಸಜ್ಜಿ ರೊಟ್ಟಿ ಅಷ್ಟೆಲ್ಲ ಅಡುಗೆ ಮಾಡ್ತಾರೆ. ನಮಗೇನು ಆಗಂಗಿಲ್ಲ ರೀ ಇಲ್ಲಿ ಮಾಡೋಕೆ. ನಾನು ಒಬ್ಬಾಕಿನೇ ಇರ್ತೀನಿರಲ್ಲ. ಹೆಣ್ಮಕ್ಳನ್ನ ಕರೆಸಿರ್ತಾರೆ ಮನೆಗೆ ಕರ್ಕೊಂಬಂದು ಈ ಚರ್ಗ ಹೊಡೆಯೋದು ಹೆಣ್ಮಕ್ಳ ಕಡೆ ನಾವು ಹೊಡೆಸ್ತಾರೆ ಹೊಲದಾಗ. ಮುತ್ತೆ ತನಕ ಮಾಡೋದಾದ್ರೆ ಅವ್ರಿಗೆ ಈಗ ಮಾಡ್ತಾರೆ. ನಾ ಮುಂದೆ ರಾಶಿ ಬಾಣೋದು ಕೂಡ ಈಗ ಕರ್ಸ್ಕೊಂಡಿರ್ತಾರೆ. ಎಲ್ಲ ಥರ ಮಾಡ್ತಾರೆ. 1-2 ವರ್ಷ ಆಯ್ತು ರೀ ಹೋಗೇ ಇಲ್ರಿ ನಾವು. ನಮ್ಮ ಕೆಲಸದಾಗ ನಮಗೆ ಹುಡುಗರು ಸಾಲಿ ಎಲ್ಲ ಇವೆಲ್ಲ ಇದು ಆಗ್ತಾವ್ರಿ. ಅದ್ರ ದಶಿಂದ ಬಾ ಆತಾರೆ ಅವ್ರು. ಬಾ ಅಂದ್ರೆ ನಾವು ಹೋಗಕ್ಕೆ ನಮಗೂ ಟೈಮ್ ಇರಂಗಿಲ್ಲ ರೀ. ಉದ್ಯೋಗದಾಗ ಯಾವಾಗ ಬಿಟ್ಟು ಹೋಗೋದಾಗ್ತೈತೆ ರೀ. ಕರ್ಜಿಕಾಯಿ ಕರಿಯಾಕತ್ತೀನಿ ನೋಡ್ರಿ. ಈಗ ಮಿಸ್ ಮಾಡ್ಕೊಂಡೆ ರೀ. ತವ್ರ ಮನೆ ಯಾವ್ದಾರೆ ಹಬ್ಬ ಹುಣ್ಣಿಮೆ ಈ ಥರ ಏನಾರೇ ಬರ್ತಂದ್ರೆ ತವ್ರ ಮನೆ ನೆನಪಾಗ್ತಾವ್ರೆ. ಎಲ್ಲ ನಮಗಷ್ಟೇ ನೆನಪ, ಎಲ್ಲ ಹೆಣ್ಮಕ್ಳಿಗೆ ನೆನಪಾಗೋದರಿ ಆ ಥರ. ಹೊಲ ಆ ಕಡೆ ರೀ ಎರಿನೆಲ್ಲ ಇರ್ತಾವ್ರಿ. ಎಲ್ಲ ಕಾಯಿಪಲ್ಯ ದಿನಸನ್ನೇ ಎಲ್ಲ ಹಾಕಿರ್ತಾರೆ. ನೋಡಕ್ಕೆ ಅಷ್ಟು ಚಂದ ಅನಿಸ್ತೈತೆ ರೀ. ನಮ್ಮ ಕಡೆ ಬರೀ ಕಬ್ಬು ಬೆಳಿತಾರೆ ಇಲ್ಲಿ. ಕಬ್ಬು ಹೊಲ ರೀ. ಅಷ್ಟೇನು ಹೆಣ್ಮಕ್ಳನ್ನ ಅದು ಭಾಳ ಕರ್ಸಂಗಿಲ್ಲ ರೀ. ಚರ್ಗ ಚೆಲ್ಲಕ್ಕದು ನಾನು ಬಂದಾಗ ಹಿಡಿದು ನೋಡ್ತೀನಿ ರೀ. ಆ ಕಡೆ ನಮ್ಮ ಕಡೆ ಕರೆಸ್ತಾರೆ ಎತ್ತಿನ ಗಾಡಿ ಒಳಗೆ, ಟ್ಯಾಕ್ಟರ್ ಒಳಗೆ ರೀ. ಮತ್ತು ಸಮೀಪಿದು ನಡ್ಕೋತ ಹೋಗ್ತಾರೆ. ನಾವೆಲ್ಲ ಆವಾಗೆಲ್ಲ ನಮ್ಮ ಮನ್ಯಾಗ ಗಾಡಿ ಇದ್ದಿದ್ದಿಲ್ಲ, ಏನಿದ್ರು ಸೈಕಲ್ ಮ್ಯಾಗ ನಮ್ಮ ಅಪ್ಪರೆಲ್ಲ ಬುತ್ತಿ ಇಟ್ಕೊಂಡು ನಾವೆಲ್ಲ ನಡ್ಕೋತ ಹೋಗ್ತಿದ್ವಿ ರೀ ಸಣ್ಣವ್ರಿದ್ದಾಗ. ಈಗ ಎಲ್ಲ ಮನೆ ಒಳಗೆ ಗಾಡಿಗಳಾಗ್ಯಾವ್ರಿ. ಅಣ್ಣಾರು ಅದೆಲ್ಲ ಅವ್ರವ್ರ ಹೊಲ 2 ಹೊಲ ಆಗ್ಯಾವ್ರಿಗೆ. ಅವಾಗ ಮೊದಲು ಒಂದೇ ಹೊಲ ಐತ್ರಿ. ಒಂದೇ ಹೊಲ ಐತ್ರಿ. ಎಲ್ಲ ಥರ ಹಾಕ್ತಿದ್ರಿ. ಕಿರಾಣಿದ ಅಷ್ಟು ರೀ. ಅದ್ರೊಳಗೆ ಮೂಕ್ನಿ, ಕಡ್ಲಿ, ಮತ್ತು ಅಲಸಂದಿ, ತೊಗರಿ, ಜೋಳ, ಉಳ್ಳಾಗಡ್ಡಿ ಒಂದೇ ಇದ್ರಾಗ ಎಲ್ಲ ಥರ ಹಾಕ್ತಿದ್ರಿ. ಈಗ ಭಾಳ ಹಾಕು ಕೊಡಂಗಿಲ್ಲ ರೀ. ಅಣ್ಣಾರೆಲ್ಲ ಕಸ ಭಾಳ ಆಗ್ತಾವತ್ತೇರಿ ಹೊಲದಾಗ. ಒಂದೇ ಥರ ಹಾಕಿಬಿಡ್ತಾರೆ. ಕಡ್ಲಿ ಹಾಕ್ಯಾರಿ ಈ ವರ್ಷ. ಕಡ್ಲಿ ಪಲ್ಯ ತಿನ್ನಕ್ಕೆ ಬಾ ಅಂದ್ರಿ. ಈಗ ಸುಲ್ಗಾಯಿ ಆಗ್ಯಾವ್ರಿ. ಸುಲ್ಗಾಯಿ ತಿನ್ನಕ್ಕೆ ಬಾ ಅಂತಾರೆ. ನಮಗೆ ಯಾವಾಗ ಹೋಗೋದಾಗ್ತೈತ್ರಿ. ನಮ್ಗೆ ಈಗ 40 ರೂಪಾಯಿ ಪಾವು KG ಐತ್ರಿ ಕಡ್ಲಿ ಪಲ್ಯ. ನಮ್ಮ ತವ್ರ ಮನೆ ಕಡೆ ಹಾಗೆ ಎಲ್ಲಿ ಬೇಕಾದಲ್ಲಿ ಬೆಳೆದಿರ್ತಾರೆ ಹಾಗೆ ಹರ್ಕೊಂಡು ಹೋಗ್ತಾರೆ ಯಾರು ಬೇಕಾದವ್ರೆ. ಈಗ ನಾವು ಕೊಂಡು ತೊಗೊಂಬಂದು ತಿನ್ನೋದ್ರಿ. ಇಲ್ಲಿ ಸಿಟಿ ಒಳಗೆ ಹೋಗಿ ತೊಗೊಂಬರ್ಬೇಕ್ರಿ. ನಮ್ಮ ಹಳ್ಳ್ಯಾಗ ಸುದ್ದಿ ಎಲ್ಲಿ ಸಿಗಂಗಿಲ್ಲ ರೀ. ಭಾಳ ಐತ್ರಿ ಹೇಳಕತ್ರ ರೀ. ಅಷ್ಟೆಲ್ಲ ನೆನೆಸ್ಕೊಳಕತ್ರ ನೆನಪಾಗ್ಬಿಡ್ತೈತೆ ರೀ ಆ ಕಡೆದೆಲ್ಲ. ಈಗ ಎಲ್ಲಿ ತೀಡಾಕತ್ತಿ ನೋಡ್ರಿ. ಮತ್ತು ಕರ್ಜಿಕಾಯಿಗೆ ರೀ ಎಣ್ಣೆ ಆರ್ತೈತೈತಿ, ಸುಡ್ತೈತೆ ಅಂತೇಳಿ ಆ ಕಡೆ ಒಲೆ ಮ್ಯಾಗ ಇಟ್ಟಿಂದ ಸೈಡ್ ಇಟ್ಟು ಮತ್ತು ಒಂದು 4 ಕರ್ಜಿಕಾಯಿ ತುಂಬ್ಕೊಂಡು ಮತ್ತು ಅದ್ರೊಳಗೆ ಎಣ್ಣೆ ಕಾಯೋಣ ಮತ್ತು ಇದು ಮಾಡ್ಕೋತೀನಿ ರೀ. ಒಮ್ಮೆ ತುಂಬಿಡಾನು ಎಲ್ಲಿ ಅವು ಕರ್ಜಿಕಾಯಿ ಬಿರುಸಾಗ್ತಾವ ಅಂತೇಳಿ ಬಿರುಸಾಗ್ತಾವಂತೇಳಿ ಒಮ್ಮೆ ಮಾಡಿಟ್ಟಿವಂದ್ರೆ ಬಿರುಸಾಗ್ತಾವ್ರೆ. ಅದಕ್ಕಂದನ ಒಂದು 4-5 ಹಿಂಗೆ ಮಾಡ್ಕೊಳ್ಳೋದು ಮತ್ತು ಕರಿದು ಮತ್ತು ತೆಗೆದು ಹಿಂಗೆ ಮಾಡ್ಲಾಕತ್ತೀನಿ ರೀ. ಮತ್ತು ಒಲೆ ಮ್ಯಾಗಿಂದ ಅಡಿಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಳ್ಳಿ ವಿಡಿಯೋ ನೋಡ್ತಾರೆ ಒಬ್ಬೊಬ್ಬರು ಸಿಸ್ಟರು. ಸಿಟಿಯವ್ರು ಇದ್ದವ್ರು ಕಮೆಂಟ್ ಹಾಕಿರ್ತಾರೆ, ಚಂದ ಮಾಡ್ತೀರಿ ವಿಡಿಯೋ ಅಂತ ಹಾಕ್ತಾರೆ. ನೀವು ಎಲ್ಲಿ ಯಾವ ಹಳ್ಳಿಯವ್ರು ಅಂತ ಕೇಳ್ತಾರೆ. ಹಳ್ಳಿ ಹೆಸ್ರು ಕೂಡ ನಾನು ಎಷ್ಟೋ ಸಲ ಹೇಳೀನಿ. ಅವ್ರು ಕಮೆಂಟ್ ಮೂಲಕ ಕೂಡ ಹೇಳೀನಿ ರೀ. ಭಾಳ ಸಣ್ಣ ಹಳ್ಳಿ ಐತ್ರಿ. ಬರೀ ಇರೋದ 20 ಮನೆಗಳು ಅದಾವ್ರಿ ಇವು ಹಳ್ಳಿ ಒಳಗೆ. 20 ಮನೆ ಅದಾವ್ರಿ ಬರೀ ಇರೋದನ್ನ. ಸಣ್ಣ ಹಳ್ಳಿ ಐತ್ರಿ ನಮ್ಮೂರ.
ಇದ್ದಿದ್ರೊಳಗನ ನಮ್ಮೂರು ನಮಗೆ ಚಂದ 5-10 ಹಂಗೆ. ಮತ್ತು ಒಲೆ ಮ್ಯಾಗಿನ ಅಡುಗೆ ಜಲ್ದಿ ಹಳ್ಸಂಗಿಲ್ಲ ರೀ, ಬಿಸಿನೂ ಇರ್ತೈತಿ. ಸಾರಾಯಿತು, ಅನ್ನ ಆಯಿತು, ಒಂದಿನ ಪೂರ ಮಧ್ಯಾಹ್ನ ತನ ಆದರೂ ಅನ್ನ ಬಿಸಿನೇ ಇರ್ತೈತಿ ರೀ. ಮ್ಯಾಗ ಮುಚ್ಚಿಬಿಟ್ಟಿವಿ ಅಂದ್ರೆ ಕುಕ್ಕರ್ದು ಅಂದಾದ್ರೆ ಒಂದು ಸ್ವಲ್ಪ ಆರ್ತೈತಿ ರೀ. ಅನ್ನ ಏನು ಒಲೆ ಮ್ಯಾಗ ಮಾಡಂಗಿಲ್ಲ ರೀ. ಅನ್ನ ಕುಕ್ಕರ್ ಮ್ಯಾಗ ಸೈಡ್ ಹಾಕಿನಿ ರೀ, ಅಲ್ಲಿ ಕುದಿಲಾಕತ್ತೈತಿ ರೀ. ಅದು ಒಂದೇ ಒಲೆ ಮ್ಯಾಗ ಬೊಗಣಿಗಳು ಭಾಳಷ್ಟು ದೊಡ್ಡ ಬೇಕಾಗ್ತಾವೆ ರೀ. ಸಣ್ಣ ಬೊಗಣ್ಯಾಗಾದ್ರೆ ಒಲೆ ಕುಂಡ್ರಂಗಿಲ್ಲ ರೀ. ಅದು ಎಲ್ಲ ತೆಗ್ದು ಆಯ್ತು ರೀ. ಆಗನ ಈಗ ಶೇಂಗಾ ಪುಡಿ ಬೆಲ್ಲ ಹಾಕಿ ಕುದಿಸ್ಕೊಳಕತ್ತೀನಿ ನೋಡಿರಿ. ಬಿಸಿ ನೀರು ಕಾಸ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಹೂರಣ ರೆಡಿ ಮಾಡ್ಕೋಬೇಕು ರೀ. ಶೇಂಗಾ ಹೋಳ್ಗೆ ಮಾಡಕ್ಕೆ ರೀ. ಫಸ್ಟ್ ಮಿಕ್ಸರ್ಗೆ ಹಾಕಿಟ್ಟಿದ್ದೆ ರೀ. ಅದು ಆರನ ಬೆಲ್ಲ ಕುಡಿಸ್ಕೊಂಡು ಬೆಲ್ಲ ಜಜ್ಕೊಂಡು ಅದೆಲ್ಲ ಅದೇ ಹಿಟ್ಟು ಕರ್ಚಿಕಾಯಿ ಮಾಡೋಕೆ ನಾದಿದ್ದೀವಲ್ಲ ಅದೇ ಹಿಟ್ಟನ್ನು ಉಳ್ದಿತ್ತು ರೀ. ಅದ್ರಾಗ ಮಾಡಕತ್ತೀನಿ ನೋಡಿರಿ. ಫಸ್ಟ್ ಹಿಂಗೆ ಶೇಂಗಾದು ಹೂರಣ ಒಂದೊಂದು ರೆಡಿ ಮಾಡ್ಕೊಂಡು ಉಂಡೆಗತ್ಲೆ ಮಾಡಿಟ್ಕೊಂಡು ಅಂದ್ರೆ ಕೈಗೆ ಜಿಗಿ ಹತ್ತಂಗಿಲ್ಲ ರೀ. ಮಾಡೋ ಮುಂದೆ ಬಿಸಿದಿದ್ದಾಗನ ಮಾಡ್ಕೊಂಡು ಅಂದ್ರೆ ಹಿಂದಿ ಕಡೆ ಆರಿಬಿಡ್ತೈತೆ ರೀ. ಬೆಲ್ಲ ಆರನ ಗಟ್ಟಿ ಆದಂಗೆ ಆಕೈತೆ ರೀ. ಉಂಡೆಗತ್ಲೆ ಆತಂದ್ರೆ ಹೋಳಿಗೆ ಚಂದ ಬರ್ತಾವೆ ಜಿಗಿಟ್ಟಂಗೆ. ಅವಾಗಿನ ತುಂಬ್ಕೊಂಡು ಮಾಡಕತ್ತೀವಿ ಅಂದ್ರೆ ಬೆಲ್ಲ ಕೈಗೆಲ್ಲ ಅಂಟ್ಕೊಂಡಂಗಾಗಿ ಚಂದ ಅನ್ಸೋದಿಲ್ಲ ರೀ. ಮಾಡಕತ್ತೀನಿ ನೋಡಿರಿ. ಹೋಳಿಗೆ ಎಷ್ಟು ಚಂದ ಆಗ್ತಾವೆ ರೀ. ಭಾಳ ಚಂದ ಬರ್ತಾವೆ ರೀ. ಭಾಳ ಈಜಿ ರೀ ಶೇಂಗಾದ ಹೋಳಿಗೆ ಮಾಡೋದು. ಇನ್ನು ಹೂರ್ಣದ ಹೋಳಿಗೆ ಮಾಡೋದು ಲೇಟ್ ಆಗ್ತೈತೆ ಕರೆ, ಶೇಂಗಾ ಹೋಳಿಗೆ ಮಾಡೋದು ಜಲ್ದಿನೇ ಆಗ್ತೈತೆ ರೀ. ಯಾಕಂದ್ರೆ ರೀ ಮಿಕ್ಸರ್ಗೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಕುಡಿಸ್ಕೊಂಡು ಒಂದ್ಸಲ ಅದನ್ನು ಮಾಡಿ ಇಟ್ಕೊಂಡೇವು ಅಂದ್ರೆ ರೀ ಹಿಟ್ಟು ಹಚ್ಚಿ ಮಾಡೋದಿರ್ತೈತ್ಲೆ ಅಷ್ಟು ಶೇಂಗಾದ ಪುಡಿ ಅಂತೂ ಜಿಗಿ ಇರತ್ತೈತೆ ರೀ. ಅದು ಜಿಗಿ ರೀ, ಬೆಲ್ಲನೂ ಜಿಗಿ. ಮತ್ತು ಹಿಟ್ಟಿನ್ಯಾಗ ಇದು ಆಯ್ತಂದ್ರೆ ಮ್ಯಾಗ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಹರಿಯಂಗಿಲ್ಲ ರೀ ಶೇಂಗಾದ ಹೋಳಿಗೆ. ಊರಿನ ಹೋಳಿಗೆ ಆದ್ರೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದ್ವಿ ಅಂದ್ರೆ ಇದು ಚಂದ ಅನ್ಸಂಗಿಲ್ಲ ರೀ. ಎಣ್ಣೆ ಹೆಚ್ಚಿನ ಮಾಡ್ಬೇಕು ರೀ. ಈ ಥರ ತಗಡಿನ ಮ್ಯಾಗ ಮಾಡ್ತೀನಿ ರೀ ನಾವು. ಹೋಳಿಗೆ ಆಯಿತು, ಎಲೆ ತೀಡೋದಾಯಿತು, ಅಷ್ಟು ಒಂದೇ ತಗಡಿನ ಮ್ಯಾಗ ರೀ ಚಂದ ಬರ್ತಾವೆ ರೀ. ಹರಿಯಂಗಿಲ್ಲ ರೀ ಜಲ್ದಿ. ಹರಿದಿಲ್ಲ ರೀ. ಮತ್ತು ಎತ್ತಿ ಹಾಕಕ್ಕೂ ಈಜಿ ಆಕೈತ್ರಿ. ಈ ಥರ ತುಂಬ್ಕೊಳಕತ್ತೀನಿ ನೋಡಿರಿ. ಒಂದೀಟು ಇದು ಆಗಂಗಿಲ್ಲ ರೀ, ಲೇಟ್ ಆಗಂಗಿಲ್ಲ ರೀ ಹೋಳಿಗೆ ಮಾಡೋದ್ರಿ. ಒಮ್ಮೆ ಮಾಡಿ ಇಟ್ಕೊಂಡು ಬಿಟ್ಟಿವಿ ಅಂದ್ರೆ ರೀ ಚಂದ ಬರ್ತಾವೆ ರೀ ಹೋಳಿಗೆ. ಶೇಂಗಾ ಹೋಳಿಗೆ ಯಾರೆಲ್ಲ ಮಾಡಿರಿ ಅಂತ ಕಮೆಂಟ್ ಮಾಡಿರಿ. ಶೇಂಗಾದ ಹೋಳಿಗೆ ಮಾಡೋದಂತೂ ತುಂಬ ಈಜಿ ನೋಡಿರಿ. ಈ ಥರ ಮಾಡ್ಬೋದು ರೀ. ಫಸ್ಟ್ ಮಾಡೋರ್ಕಿನ್ನ ಏನು ತೊಂದರೆ ಆಗಂಗಿಲ್ಲ ರೀ. ಬೆಲ್ಲ ಜಿಗಿ ಇರ್ತೈತಿರ್ಲೆ. ಹೂರಿನ ಹೋಳಿಗೆ ನಾವು ಒಂದು ಸ್ವಲ್ಪ ಹರಿಬೋದು ಅನಿಸ್ತೈತೆ ರೀ. ಹಿಟ್ಟು ಮೆದು ಬೇಕು, ಅದಕ್ಕೆ ಹೂರಣ ಸಣ್ಣ ಬೇಕು. ಇದಕ್ಕೇನಿಲ್ಲ ರೀ, ಬೆಲ್ಲದೊಳಗನ ನೀರು ಹಾಕಿ ಕಲಿಸ್ಕೊಂಡಿರ್ತಿರ್ಲಿ, ಅದನ್ನು ಜಿಗಿ ಆದಂಗೆ ಆಗಿಬಿಟ್ಟಿರ್ತೈತೆ ರೀ. ಬೆಲ್ಲಿಗೆ ಹೆಂಗೆ ತೀಡ್ತೀರಿ ಹಂಗೆ ಹಿಗ್ತೈತೆ ರೀ ಹೋಳಿಗೆ. ಚಂದ ಬರ್ತಾವೆ ಹೋಳಿಗೆ. ಮತ್ತು ಬೇಯಿಸೋದ್ನು ಭಾಳ ಲೇಟ್ ಆಗಂಗಿಲ್ಲ ರೀ, ಜಲ್ದಿನೇ ಆಗ್ಬಿಡ್ತೈತೆ ರೀ. ಮತ್ತು ದೊಡ್ಡದು ದಿಪ್ಪ ಆಗ್ತಾವೆ ಅನ್ನಂಗಿಲ್ಲ, ತೆಳ್ಳಗೆ ಆಗ್ತಾವೆ ಅನ್ನಂಗಿಲ್ಲ. ಒಂದು ಮೀಡಿಯಮ್ ಒಂದು ಸೈಜ್ ಆಗ್ತಾವೆ ರೀ. ಅಷ್ಟು ದಿಪ್ಪ ಆದ್ರೆ ಅಂತೂ ಅಷ್ಟು ಅತಿಶಿ ಚಂದ ಅನ್ಸಂಗಿಲ್ಲ ರೀ. ತಿಳು ಆದ್ರೆ ಕಟ್ಟಿ ಆಗ್ತಾವೆ ರೀ. ಒಂದು ಸೈಜ್ ಮಾಡ್ಬೇಕು ನೋಡಿರಿ. ದಿಪ್ಪನು ಈ ಕಡೆ ದಿಪ್ಪನೂ ಅಲ್ಲ, ಈ ಕಡೆ ತೆಳಗೂ ಅಲ್ಲ. ಮತ್ತು ಮಾಡಿಟ್ಕೊಂಡು ಒಮ್ಮೆ ಮಾಡಿಟ್ಕೊಂಡು ಮಾಡ್ಬೋದು ರೀ. ಒಂದು 2-3 ತೀಡಿ. ನಾನು ಒಂದು ಫಸ್ಟೇ ಮಾಡಿಟ್ಟಿದ್ದೆ ರೀ. ತೆಮಿಕಾಯಿ ತನ ಅಂತೇಳಿ ಒಂದು ಮಾಡಿಟ್ಕೊಂಡಿದ್ದೆ ನೋಡಿರಿ. ಅದನ್ನು ಇವಾಗ ಹಾಕಿದೆ. ಈ ಕಡೆ ತುಂಬೋದನ್ನೂ ಲೇಟ್ ಆಗಂಗಿಲ್ಲ ರೀ. ಅದು ಕೈಗೆ ಏನೂ ಅಂಟ್ಕೊಳಂಗಿಲ್ಲ ರೀ ಹೂರಣ. ಫಸ್ಟ್ ಮಾಡಿಟ್ಕೊಂಡಿರ್ತಿರಲ್ಲ ಹೂರಣ, ಅದ್ರ ದಶಿಂದನ ಈ ಥರ ಮಾಡಕತ್ತೀನಿ ನೋಡಿರಿ. ಹೋಳಿಗೆ ಈಜಿ ಐತ್ರಿ ಶೇಂಗಾ ಹೋಳಿಗೆ ಮಾಡೋದಂತರು. ಈ ಚರ್ಗ ಚೆಲ್ಲೋ ಎಳ್ಳಮಾಸಿಗಂತೂ ಎಲ್ಲರ ಮನೆಯೊಳಗಡೆ ಶೇಂಗಾ ಹೋಳಿಗೆ ಮಾಡೇ ಇರ್ತಾರೆ ನಮ್ಮ ಹಳ್ಳಿ ಕಡೆ. ನಿಮ್ಮ ಕಡೆ ಮಾಡಿರ್ತಾರಿಲ್ಲ ಅಂತ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅಂತೂ ಮಾಡ್ತೀವಿ ನಾವು. ಇವಾಗ ಕರ್ಚಿಕಾಯಿನ ಎಲ್ಲ ಕರೆದು ಇಟ್ಟು ಬುಟ್ಟಿ ತುಂಬಿಟ್ಟಿನಿ ರೀ. ಈ ಕಡೆ ಸೈಡ ಹೋಳಿಗೆ ಮಾಡ್ಕೊಳಕತ್ತೀನಿ ರೀ. ಅದೇ ಹಿಟ್ಟಿನೊಳಗೆ ನೋಡಿರಿ, ಅದೇ ಹಿಟ್ಟನ ರೀ. ಅದಕ್ಕೇನು ಬೇರೆ ಹಿಟ್ಟು ಕಲಿಸಿ ತೆಳ್ಳಗಂಗೆ ಕಲಿಸಿಲ್ಲ ರೀ. ಅದೇ ಏನು ಕರ್ಚಿಕಾಯಿಗೆ ನಾದ್ಕೊಂಡಿದ್ದೆ ನೋಡಿ, ಅದೇ ಹಿಟ್ಟಿನಾಗ ರೀ. ಕಟ್ಗೆ ಕೂಡ ಸಣ್ಣ ಕಟ್ಗೆ ಮ್ಯಾಗನ ಬೇಯಿಸಾಕತ್ತೀನಿ. ಅತಿಶಿ ಉರಿ ಹಚ್ಚಿರ ಬೆಲ್ಲ ಅಳಸಾದಂಗೆ ಆಗ್ಬಿಡ್ತೈತೆ ರೀ ಒಲೆ ಒಳಗಡೆನೆ, ಒಲೆ ಮ್ಯಾಗ ತೆಮಿ ಒಳಗೆ ರೀ. ಹಾಗೆ ಮಾಡಾಕತ್ತೀನಿ ನೋಡಿರಿ. ನನ್ನ ಮಗ ವಿಡಿಯೋ ಮಾಡಾಕತ್ತಾನ ರೀ. ಹೆಂಗೆ ಬಂದೈತೆ ಏನೋ ರೀ ವಿಡಿಯೋ ಗೊತ್ತಾಗಂಗಿಲ್ಲ ರೀ. ಒಂದು ಸ್ವಲ್ಪ ಜೂಮ್ ಹಾಕೇನಿಂದ ಮಾಡಾಕತ್ತಾನ ರೀ. ನಾನು ವಾಯ್ಸ್ ಕೊಡು ಮುಂದೆ ನೋಡಾಕತ್ತೀನಿ ರೀ ವಿಡಿಯೋ ಹಿಂಗ್ಯಾಕೆ ಮಾಡ್ಯಾನತ್ತೇರಿ. ಈ ಥರ ನೋಡಿರಿ. ಶೇಂಗಾದ ಹೋಳಿಗೆ ಇಷ್ಟ ಆಗ್ತಾವ್ರಿ ಎಲ್ಲರಿಗೆ. ನಮ್ಮ ಮನ್ಯಾಗಂತೂ ಇಷ್ಟ ರೀ. ಮಾಡೋದು ಅಷ್ಟು ನಮಗೆ ಟೈಮ್ ಇರಂಗಿಲ್ಲ ನೋಡಿರಿ. ಸ್ವೀಟ್ ಒಳಗೆ ಶೇಂಗಾ ಹೋಳಿಗೆ ಅಷ್ಟು ತಿಂತಾರೆ, ಉಳ್ಕಾದ ಹೂರಿನ ಹೋಳಿಗೆ ತಿನ್ನಂಗಿಲ್ಲ. ಎಷ್ಟು ಚಂದ ಬಂದಾವೆ ನೋಡಿರಿ ಹೋಳಿಗೆ. ಒಂದು ಅರ್ಬಿ ಮ್ಯಾಗ ತೆಳಗೆ ಹಾಕ್ಬೇಕು ರೀ. ಒಂದ್ರ ಮ್ಯಾಗ ಒಂದು ಇಟ್ಟಿವಂದ್ರೆ ಬೆಲ್ಲ ಅಳಸಾಗಿ ಜಿಗಿ ಹತ್ಕೊಂಡು ಬಿಡ್ತೈತೆ ರೀ. ಸೆಪ್ರೇಟನ ಆರು ಮಟ್ಟ ರೀ ಬೇರೆ ಬೇರೆ ಒಗದು ಬಿಡ್ಬೇಕು ರೀ ಅರ್ಬಿ ಮ್ಯಾಗ ರೀ. ಆರನ ಆದ್ರೆ ಇನ್ನು ಒಂದ್ರ ಮ್ಯಾಗ ಒಂದು ಇಟ್ಟರೆ ನಡಿತೈತ್ರಿ. ಆರನ ಇಟ್ಟರೆ ನಡಿತೈತ್ರಿ. ಆವಾಗ ಬಿಸಿದ್ರಾಗ ಉದ್ವಿ ಅಂದ್ರೆ ಬೆಲ್ಲ ಅಂಟ್ಕೊಂಡು ಬಿಡ್ತೈತೆ ರೀ. ಅದ್ರ ದಶೆಯಿಂದನ ಒಂದೊಂದು ಮಾಡ್ದಂಗನ ಸಪ್ರೇಟ್ ಒಗ್ಯಾಕತ್ತಿ ಒಗ್ದು ನೋಡ್ರಿ. ಹಂಗೆ ತೆಳ್ಳಗಂಗೆ
ಸ್ವಲ್ಪ ಆರಾನ ಮತ್ತೆ ಬುಟ್ಯಾಗ ಹಾಕಿ ಶೇಂಗಾದ ಹೋಳ್ಗೆ ಮ್ಯಾಗ ಒಂದು ಸ್ವಲ್ಪ ಬಿಸಿ ತುಪ್ಪ ಹಾಕೊಂಡು ತಿಂದ್ರಂತ್ರಿ ಇಟ್ಟು ಮಸ್ತ್ ಇರ್ತೈತ್ರಿ ಶೇಂಗಾ ಹೋಳ್ಗೆ. ಕೈಗೆ ಒಂದು ಸ್ವಲ್ಪ ಅಂಟ್ಕೊಳಂಗಿಲ್ಲ ನೋಡ್ರಿ. ಅದು ಹೂರ್ಣ ಒತ್ತಿ ಒತ್ತಿ ಹಾಕ್ಲಕತ್ರಿ ನಿಮಗೆ ಇನ್ನು ಬ್ಯಾಳಿ ಹೂರ್ಣ ಆದ್ರೆ ಕೈಗೆ ಅಂಟ್ಕೋತೈತ್ರಿ. ಇದು ಹೂರ್ಣನ ಅಂಟ್ಕೊಳಂಗಿಲ್ಲ ರೀ. ಜಿಗಿ ಆದಂಗೆ ಆಗ್ಬಿಡ್ತೈತ್ರಿ. ಒಮ್ಮೆ ಅದು ಉಂಡೆ ಮಾಡಿ ಇಟ್ಕೊಂಡು ಬಿಟ್ಟಿವಂದ್ರೆ ರೀ ಜಿಗಿ ಆದಂಗಾಗಿ ಕೈಗೆ ಒಂದು ಸ್ವಲ್ಪನೂ ಹತ್ತಂಗೆ ಇಲ್ಲ ನೋಡ್ರಿ. ಅದು ಇಷ್ಟ ಆಗ್ತಾವ ಅನ್ಕೋತೀನಿ ನೋಡ್ರಿ. ಕರ್ಚಿಕಾಯಿ ನೋಡ್ರಿ ಬುಟ್ಟಿ ತುಂಬಿತ್ರಿ ಅರ್ಧ kg. ಪೂರಿ ಮಾಡಾಕತ್ತೀನಿ ರೀ. ಅದೇ ಹಿಟ್ಟು ಉಳಿತ್ರಿ ಅದ್ರೊಳಗನ ಪೂರಿ ಮಾಡಾಕತ್ತೀನಿ ನೋಡ್ರಿ. ಇದಕ್ಕೇನು ಹಿಟ್ಟು ಬೇರೆ ಕಲ್ಸಿಲ್ಲ. ಅದೇ ಉಳ್ದಿದ್ದು ಹಿಟ್ಟಿನಾಗ ನನ್ನ ಮಗಗಂತೂ ಭಾಳ ಇಷ್ಟ ರೀ ಪೂರಿ. ಅದಕ್ಕೆ ಉಳ್ದಿದ್ದು ಹಿಟ್ಟಿನಾಗ ಯಾವಾಗ ಮಾಡ್ರಿ ಮೇರಿ ರೀ ಕರ್ಚಿಕಾಯಿ ಮಾಡಿದ ಹಿಟ್ಟಿನಾಗ ಲಾಸ್ಟ್ ಪೂರಿ ಮಾಡಿಬಿಡ್ತೀರಿ. ಪೂರಿ ಅಂತೂ ಚಂದ ಬರ್ತಾವ್ರಿ ಭಾಳ. ಹೆಂಗೆ ಬರ್ತೈತೆ ಏನೋರಿ ವಿಡಿಯೋ ಹುಡುಗರು ಕೈಯಾಗ ಕೊಟ್ಟೀನಿ ರೀ ಮೊಬೈಲ. ಹುಡುಗರು ಮಾಡಾಕತ್ತವ್ರೆ ಪೂರಿ ನೋಡ್ರಿ ಎಷ್ಟು ಉಬ್ಬಿ ಬಂದಾವ ನೋಡ್ರಿ. ಪೂರಿಯಕ್ಕೇನು ರವೆ ಹಾಕಬೇಕು ಮೈದಾ ಹಿಟ್ಟನ್ನ ಕಲಿಸ್ಬೇಕು ಅಂತೇನು ಗೋಧಿ ಹಿಟ್ಟಿನಾಗ ಕೂಡ ಪೂರಿ ಮಾಡ್ಬೋದು ರೀ. ನಾವು ಮಾಡಿ ನೋಡ್ರಿ. ಈಗ ನಾನು ಗೋಧಿ ಹಿಟ್ಟಿನಾಗ ಮಾಡೀನಿ ನೀವು ಮಾಡಿರಿ ಒಮ್ಮೆರೆ ಟ್ರೈ ಮಾಡಿ ಕಮೆಂಟ್ ಹಾಕಿರಿ ಹೆಂಗೆ ಬಂದಿತ್ತಂತ. ವಿಡಿಯೋ ಇಷ್ಟ ಆದ್ರೆ ಹಳ್ಳಿ ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ಪೂರ್ತಿ ನೋಡ್ರೆ ನಮಗೂ ಒಂದು ಸ್ವಲ್ಪ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತೆ ರೀ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಲೈಕ್ ಕೊಡೋದಂತ ಮರ್ಯಾಕೆ ಹೋಗ್ಬೇಡ್ರಿ. ಚಾನಲ್ ಇನ್ನೂ ಹೊಸಬ್ರಿದ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಹೆಲ್ಪ್ ಆದಂಗೆ ಆಗ್ತೈತೆ ನೋಡಿರಿ ನಮಗೂ ಕೂಡ. ಮತ್ತೆ ಒಂದು ತಿಡ್ಕೊಳಕತ್ತೀನಿ ನೋಡಿರಿ. ಒಮ್ಮೆ ಮಾಡಿ ಇಟ್ಕೊಂಡ್ರು ನಡಿತೈತ್ರಿ. ಅದೇನು ಅಂಟ್ಕೊಳಂಗಿಲ್ಲ ಏನೂ ಇಲ್ಲ ರೀ. ಹಿಟ್ಟು ಸ್ವಲ್ಪ ಗಟ್ಟಿ ಇರ್ತೈತ್ರಲ್ಲ ಹೋಳ್ಗೆಗೆ ನಾದಿದ್ದು ಹಿಟ್ಟು ಐತ್ರಿ. ಊರಿನ ಹೋಳ್ಗೆಗಾದ್ರೆ ಅಳಸಂಗಿ ನಾದ್ಕೊಂಡು ಮಾಡ್ಬೇಕ್ರಿ. ಇದಕ್ಕೇನಿಲ್ಲ ರೀ. ಕರ್ಚಿಕಾಯಿ ಮಾಡಿದ ಹಿಟ್ಟಿನಾಗನ ಮಾಡೀನಿ ರೀ ಶೇಂಗಾ ಹೋಳ್ಗೆ. ಅದೇ ಹಿಟ್ಟು ಉಳ್ದಿದ್ರಾಗ ನಾ ಪೂರಿ ಮಾಡಾಕತ್ತೀನಿ ನೋಡಿರಿ. ಹೆಂಗೆ ಬಂದಿತ್ತು ರೀ ವಿಡಿಯೋ ಒಲೆ ಮ್ಯಾಗಿಂದ ನೋಡಿರಿ. ಇವತ್ತಿನ ರೆಸಿಪಿ ಪೂರ ಒಲೆ ಮ್ಯಾಗನ ತೋರಿಸಿ ನೋಡಿರಿ. ಅದೇ ಎಣ್ಣೆ ಒಳಗನ ರೀ ಕರ್ಚಿಕಾಯಿ ಕರ್ದಿದ್ದು ಎಣ್ಣೆ ಒಳಗೆ ರೀ. ಇದ್ರೊಳಗಿನ ಹಪ್ಪಳ ಕರಿಬೇಕು ರೀ. ಹಪ್ಪಳ ಕೂಡ ಕರ್ದೀನಿ ರೀ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಹಪ್ಪಳ ಕರ್ದಿದ್ದು. ಎಣ್ಣೆ ಏನು ವೇಸ್ಟ್ ಭಾಳ ಆಗಂಗಿಲ್ಲ ರೀ. ಒಲೆ ಮ್ಯಾಗ ಮಾಡ್ರಿ ರೀ ಬೆಂಕಿ ಮ್ಯಾಗ ಹಾಗೆ ಬಿಸಿ ಇರ್ತೈತೆ ರೀ ಎಣ್ಣೆ. ಭಾಳ ಏನು ವೇಸ್ಟ್ ಆಗಂಗಿಲ್ಲ ನೋಡಿರಿ. ಪೂರಿ ನೋಡಿರಿ ಯಾವ ಥರ ಉಬ್ಬಿ ಬರಾಕತ್ತಾವ್ರಿ. ಚಟ್ನಿ ಇಲ್ಲ ಏನೂ ಇರಲ್ಲ. ಅದೇ ಕಟ್ಟಿನ ಸಾರು ಮಾಡಿದ್ರೊಳಗನ ತಿಂದ್ರಿ ನನ್ನ ಮಕ್ಳು ಅಂತ ಅಷ್ಟು ಇಷ್ಟಪಟ್ಟು ತಿಂದ್ರಿ ಪೂರಿ ರೀ. ನೋಡಿ ಸ್ನೇಹಿತರೆ ಇವತ್ತೆಲ್ಲ ಸ್ಪೆಷಲ್ ಏನೇನಾಯ್ತು ನೋಡ್ರಿ. ಶೇಂಗಾದ ಹೋಳ್ಗೆ ರೀ. ಇಷ್ಟೆಲ್ಲ ಶೇಂಗಾ ಹೋಳ್ಗೆ ಮಾಡಿದೆ ರೀ. ಕರ್ಚಿಕಾಯಿ ಮತ್ತು ಪುರೇ ಇವು ಹಪ್ಪಳ ಕರ್ದೆ ನೋಡ್ರಿ. ಹಪ್ಪಳ ರೈಸ್ ಕುಕ್ಕರ್ದಾಗ ರೈಸ್ ಮಾಡಿದ್ದೆ ರೀ. ಕಡಿ ಸಾಂಬಾರ ನೋಡ್ರಿ. ನನ್ನ ಮಗ ಹೆಂಗೆ ಮಾತಾಡ್ತಾನೆ ನೋಡ್ರಿ ನಡ್ಬಾರ್ಕ ಇವು ದೇವ್ರಿಗೆ ನೈವೇದ್ಯ ಒಯ್ಯಾಕ ಈ ಥರ ಎಲ್ಲ ಹಚ್ಚಿಟ್ಟಿನ್ರಿ. ಪುರೇ 2 ಉಳ್ದು ನೋಡ್ರಿ. ಅಷ್ಟು ಪುರೇ ಮಾಡಿದ್ದೀವಿ ರೀ. ಪುರಿ ಮ್ಯಾಗ ಭಾಳ ಇಷ್ಟ ರೀ. ನಮ್ಮ ಚಿನ್ನು ಖಾಲಿ ಮಾಡಿಬಿಡ್ತಾನೆ ರೀ. ನನಗೆ 2 ಇಟ್ಟಾರಿ. ತಾವೆಲ್ಲ ಊಟ ಮಾಡಾಕತ್ತಾರೆ ಇಲ್ಲಿ ಒಳಗೆ ಹೋಗಿ. ನಾ ಮಾತಾಡೋ ಶೇಂಗಾ ಹೋಳಿಗೆ ನೋಡ್ರಿ ಎಷ್ಟು ಚಂದ ಬಂದಾವ ಶೇಂಗಾ ಹೋಳಿಗೆ. ಒಂದು ಶೇಂಗಾ ನೀ ಮಾಡಿದಿ ಸೂಪರ್ ಆಗ್ಯಾವ ಶೇಂಗಾ ಹೋಳಿಗೆ. ನಮ್ಗೆ ದಿನ ಮಾಡೋದಾಗಂಗಿಲ್ಲ ರೀ. ಯಾವಾಗಾರೆ ಒಂದು ಸ್ಪೆಷಲ್ ಇದ್ದಾಗ ಈ ಥರ ಎಲ್ಲ ಅಷ್ಟು ಅಡುಗೆ ಎಲ್ಲ ಮಾಡ್ತೀವಿ ನೋಡ್ರಿ. ಕುರುಡಿಗೆ ಅಂತೂ ಮಸ್ತ್ ಅದಾವ್ರಿ ಹಪ್ಪಳ. ರೀ ನಾ ದೇವ್ರಿಗೆ ಹೋಗ್ಬೇಕ್ರಿ.